ಇವುಗಳೆಲ್ಲ ಕೂದಲು ಕಸಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದಾಗಿ ಹೇಳಿಕೊಂಡಿದ್ದ ಖಾಸಗಿ ಕ್ಲಿನಿಕ್ಗಳು ನುರಿತ ತಜ್ಞರಿಂದ ಉತ್ತಮ ಸರ್ವಿಸ್ ಕೊಡ್ತೇವೆ ಅಂತ ಬೋರ್ಡ್ ಹಾಕಿಕೊಂಡಿದ್ರು. ಆದರೆ ಅವರೆಲ್ಲರ ಬಂಡವಾಳವನ್ನ ದಾವಣಗೆರೆ ಡಿಎಚ್ಒ ಬಟಾಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಏನಿದು ಕೂದಲು ಸಸಿ ಕತೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ. ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಪರಿಶೀಲನೆ. 65 ಜನರ 15 ತಂಡ ಏಕಕಾಲದಲ್ಲಿ 15 ಕಡೆ ರೇಡ್. 65 ಮಂದಿ 15 ತಂಡ 15 ಕಡೆ ದಾಳಿ. ಅನುಮತಿ ಪಡೆಯದೆ ಕ್ಲಿನಿಕ್ ನಡೆಸುತ್ತಿದ್ದವರಿಗೆ ಶಾಕ್. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ಖಾಸಗಿ ಕ್ಲಿನಿಕ್ ಹಾಗೂ ಅನುಮತಿ ಪಡೆಯದೆ ನಡೆಸ್ತಾ ಇದ್ದಂತಹ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದರು. ಡಿಎಚ್ಒ ಡಾಕ್ಟರ್ ಎಸ್ ಷಣ್ಮುಖಪ್ಪ ನೇತೃತ್ವದಲ್ಲಿ ಸುಮಾರು 65 ಜನರು 15 ತಂಡ ಏಕಕಾಲದಲ್ಲಿ 15 ಕಡೆ ದಾಳಿ ನಡೆಸಿದ್ದಾರೆ. ಖಾಸಗಿ ಕ್ಲಿನಿಕ್ಗಳು ಕೆಪಿಎಂಎ ಆಕ್ಟ್ ಪ್ರಕಾರ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗಿತ್ತು. ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ ಕ್ಲಿನಿಕ್ಗಳ ಬಗ್ಗೆ ಕಡಿವಾಣ ಹಾಕಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ್ ಸ್ವಾಮಿಗೆ ಮನವಿ ಮಾಡಿದ್ರು. ಡಿಸಿ ಸೂಚನೆಯಂತೆ ಸ್ಕಿನ್ ಕೇರ್ ಅಂಡ್ ಕೂದಲು ನಾಟಿ ಮಾಡೋ ಕೇಂದ್ರಕ್ಕೆ ದಾಳಿ ನಡೆಸಿದ್ದಾರೆ. ಡರ್ಮಟಾಲಜಿಸ್ಟ್ ಅಸೋಸಿಯೇಷನ್ ಏನು ಸಂಘ ಏನಿತ್ತ ಅವರದೊಂದು ಕಂಪ್ಲೇಂಟ್ ಕೊಟ್ಟಿದ್ರು. ಡಿಸಿ ಜಿಲ್ಲಾಧಿಕಾರಿಗಳು ಮತ್ತೆ ನಮಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಅದಂತೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪರ್ಮಿಷನ್ ತಗೊಂಡು ಏಕಕಾಲದಲ್ಲಿ ನಾವು ದಾಳಿ ನಡೆಸಿದ್ದೀವಿ. ಸೊ ಇದರಲ್ಲಿ ಸುಮಾರು ಒಂದು 3 ಕ್ಲಿನಿಕ್ಗಳು ಈಗಾಗಲೇ 3 ತಿಂಗಳು 4 ತಿಂಗಳ ಹಿಂದ್ಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಉಳಿದಂತೆ ಎಲ್ಲ ಕೆಲವೊಂದು ಕ್ಲಿನಿಕ್ಗಳು ಕೆಪಿಎಂಎ ಲೈಸೆನ್ಸ್ ತಗೊಂಡಿದ್ದಾರೆ, ಕೆಲವು ನ್ಯೂನತೆಗಳಿದಾವೆ, ಕೆಲವು ಲೈಸೆನ್ಸ್ ತಗೊಂಡಿಲ್ಲ. ಸೊ ಅಂತ ಕ್ಲಿನಿಕ್ಗಳನ್ನು ನಾವು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಏಕಕಾಲಕ್ಕೆ 15 ಕಡೆಗಳಲ್ಲಿ ದಾಳಿ ನಡೆಸಿ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿದ್ರು. ಕೂದಲು ಕಸಿ ಮಾಡುವ ಕ್ಲಿನಿಕ್ ಅಲ್ಲಿ ಚರ್ಮ ರೋಗ ತಜ್ಞರು ಇರಬೇಕು, ಪ್ಲಾಸ್ಟಿಕ್ ಸರ್ಜನ್ ಇರಬೇಕು, ಅಲ್ಲದೆ ಪರವಾನಗಿ ಪಡೆದಿರಬೇಕು. ಇವರು ಇದ್ಯಾವುದೂ ಇಲ್ಲದಂತೆ ನಡೆಸ್ತಾ ಇದ್ರು. ಅದಕ್ಕೆ ದಾಳಿ ನಡೆಸಿ ಮುಚ್ಚಿಸಲಾಗಿದೆ. ಈ ಕ್ಲಿನಿಕ್ ಲೈಸೆನ್ಸ್ ತಗೊಂಡಿಲ್ಲ, ಅದರಿಂದ ನಾವು ಅದನ್ನ ಏನೇ ಪ್ರೊಸೀಜರ್ ಅಪಾಯಿಂಟ್ ಮಾಡಿಸಿ ಆಗ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ನಮಗೆ ಮಾಹಿತಿ ಬಂದಿರೋದ್ರ ಪ್ರಕಾರ ನಾವು ರೈಡ್ ಮಾಡಿಸ್ತಾ ಇದ್ದೀವಿ. ಸುಮಾರು ಒಂದು 15ರಲ್ಲಿ 3 ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 4 ಲೈಸೆನ್ಸ್ ಇದೆ ಅಂತ ಬಂದಿದೆ. ಅದರಲ್ಲಿ ಕೆಲವು ನ್ಯೂನತೆಗಳಿದಾವೆ. ಅಲ್ಲಿ ಏನು ಲೈಸೆನ್ಸ್ ತಗೊಂಡ್ರು ಡೆಂಟಲ್ ಡಾಕ್ಟರ್ಸ್ ಮುಂಚೆ ಫೇಶಿಯಲ್ ಫೀಲಿಂಗ್ ಏನು ಮಾಡ್ತಾ ಇದ್ರು. ಸೊ ಅದನ್ನ ಪರ್ಮಿಷನ್ ಇತ್ತು ಮಾಡ್ತಾ ಇದ್ವಿ ಏನಂತಂದ್ರೆ ಈಗಾಗಲೇ 2 ವರ್ಷದಿಂದ ನಾವು ನಿಲ್ಸಿದೀವಿ ಅಂತ ಇದ್ರೆ ಆ ಮಿಷನ್ ನಾವು ಈಗ ಆಲ್ರೆಡಿ ಸೀಸ್ ಮಾಡಿಸಿ ಬಂದಿದ್ದೀವಿ. ಸದ್ಯ ನೋಟಿಸ್ ಕೊಟ್ಟು ಕೇಂದ್ರದ ಮುಖ್ಯಸ್ಥರಿಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ವಿಠಲ್ ಕ್ಯಾರವಾಡ್ಗಳೆಲ್ಲ ಕೂದಲು ಕಸಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದಾಗಿ ಹೇಳಿಕೊಂಡಿದ್ದ ಖಾಸಗಿ ಕ್ಲಿನಿಕ್ಗಳು ನುರಿತ ತಜ್ಞರಿಂದ ಉತ್ತಮ ಸರ್ವಿಸ್ ಕೊಡ್ತೇವೆ ಅಂತ ಬೋರ್ಡ್ ಹಾಕಿಕೊಂಡಿದ್ರು. ಆದರೆ ಅವರೆಲ್ಲರ ಬಂಡವಾಳವನ್ನ ದಾವಣಗೆರೆ ಡಿಎಚ್ಒ ಬಟಾಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಏನಿದು ಕೂದಲು ಸಸಿ ಕತೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ. ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಪರಿಶೀಲನೆ. 65 ಜನರ 15 ತಂಡ ಏಕಕಾಲದಲ್ಲಿ 15 ಕಡೆ ರೇಡ್. 65 ಮಂದಿ 15 ತಂಡ 15 ಕಡೆ ದಾಳಿ. ಅನುಮತಿ ಪಡೆಯದೆ ಕ್ಲಿನಿಕ್ ನಡೆಸುತ್ತಿದ್ದವರಿಗೆ ಶಾಕ್. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ಖಾಸಗಿ ಕ್ಲಿನಿಕ್ ಹಾಗೂ ಅನುಮತಿ ಪಡೆಯದೆ ನಡೆಸ್ತಾ ಇದ್ದಂತಹ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದರು. ಡಿಎಚ್ಒ ಡಾಕ್ಟರ್ ಎಸ್ ಷಣ್ಮುಖಪ್ಪ ನೇತೃತ್ವದಲ್ಲಿ ಸುಮಾರು 65 ಜನರು 15 ತಂಡ ಏಕಕಾಲದಲ್ಲಿ 15 ಕಡೆ ದಾಳಿ ನಡೆಸಿದ್ದಾರೆ. ಖಾಸಗಿ ಕ್ಲಿನಿಕ್ಗಳು ಕೆಪಿಎಂಎ ಆಕ್ಟ್ ಪ್ರಕಾರ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗಿತ್ತು. ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ ಕ್ಲಿನಿಕ್ಗಳ ಬಗ್ಗೆ ಕಡಿವಾಣ ಹಾಕಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ್ ಸ್ವಾಮಿಗೆ ಮನವಿ ಮಾಡಿದ್ರು. ಡಿಸಿ ಸೂಚನೆಯಂತೆ ಸ್ಕಿನ್ ಕೇರ್ ಅಂಡ್ ಕೂದಲು ನಾಟಿ ಮಾಡೋ ಕೇಂದ್ರಕ್ಕೆ ದಾಳಿ ನಡೆಸಿದ್ದಾರೆ. ಡರ್ಮಟಾಲಜಿಸ್ಟ್ ಅಸೋಸಿಯೇಷನ್ ಏನು
ಸಂಘ ಏನಿತ್ತು ಅವ್ರದ್ದೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಡಿಸಿ ಜಿಲ್ಲಾಧಿಕಾರಿಗಳು ಮತ್ತೆ ನಮಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಅದಂತೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪರ್ಮಿಷನ್ ತಗೊಂಡು ಏಕಕಾಲದಲ್ಲಿ ನಾವು ದಾಳಿ ನಡೆಸಿದ್ದೀವಿ. ಸೊ ಇದರಲ್ಲಿ ಸುಮಾರು ಒಂದು 3 ಕ್ಲಿನಿಕ್ಗಳು ಈಗಾಗಲೇ 3 ತಿಂಗಳು 4 ತಿಂಗಳ ಹಿಂದ್ಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಉಳಿದಂತೆ ಎಲ್ಲ ಕೆಲವೊಂದು ಕ್ಲಿನಿಕ್ಗಳು ಕೆಪಿಎಂಇ ಲೈಸೆನ್ಸ್ ತಗೊಂಡಿದ್ದಾರೆ, ಕೆಲವು ನ್ಯೂನತೆಗಳಿದಾವೆ, ಕೆಲವು ಲೈಸೆನ್ಸ್ ತಗೊಂಡಿಲ್ಲ. ಸೊ ಅಂತ ಕ್ಲಿನಿಕ್ಗಳನ್ನು ನಾವು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಏಕಕಾಲಕ್ಕೆ 15 ಕಡೆಗಳಲ್ಲಿ ದಾಳಿ ನಡೆಸಿ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ಗಳನ್ನ ಬಂದ್ ಮಾಡಿಸಿದ್ರು. ಕೂದಲು ಕಸಿ ಮಾಡುವ ಕ್ಲಿನಿಕ್ ಅಲ್ಲಿ ಚರ್ಮ ರೋಗ ತಜ್ಞರು ಇರಬೇಕು, ಪ್ಲಾಸ್ಟಿಕ್ ಸರ್ಜನ್ ಇರಬೇಕು, ಅಲ್ಲದೆ ಪರವಾನಗಿ ಪಡೆದಿರಬೇಕು. ಇವರು ಇದ್ಯಾವುದೂ ಇಲ್ಲದಂತೆ ನಡೆಸ್ತಾ ಇದ್ರು. ಅದಕ್ಕೆ ದಾಳಿ ನಡೆಸಿ ಮುಚ್ಚಿಸಲಾಗಿದೆ. ಈ ಕ್ಲಿನಿಕ್ ಲೈಸೆನ್ಸ್ ತಗೊಂಡಿಲ್ಲ, ಅದರಿಂದ ನಾವು ಅದನ್ನ ಏನೇ ಪ್ರೊಸೀಜರ್ ಅಪಾಯಿಂಟ್ ಮಾಡಿಸಿ ಆಗ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ನಮಗೆ ಮಾಹಿತಿ ಬಂದಿರೋದ್ರ ಪ್ರಕಾರ ನಾವು ರೈಡ್ ಮಾಡ್ತಾ ಇದೀವಿ. ಸುಮಾರು ಒಂದು 15ರಲ್ಲಿ 3 ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ 4 ಲೈಸೆನ್ಸ್ ಇದೆ ಅಂತ ಬಂದಿದೆ. ಅದರಲ್ಲಿ ಕೆಲವು ನ್ಯೂನತೆಗಳಿದಾವೆ. ಅಲ್ಲಿ ಏನು ಲೈಸೆನ್ಸ್ ತಗೊಂಡ್ರೆ ಡೆಂಟಲ್ ಡಾಕ್ಟರ್ಸ್ ಮುಂಚೆ ಫೇಶಿಯಲ್ ಫೀಲಿಂಗ್ ಏನು ಇದು ಮಾಡ್ತಾ ಇದ್ರು. ಸೊ ಅದನ್ನ ಪರ್ಮಿಷನ್ ಇತ್ತು ಮಾಡ್ತಾ ಇದ್ವಿ ಏನಂತಂದ್ರೆ ಈಗಾಗಲೇ 2 ವರ್ಷದಿಂದ ನಾವು ನಿಲ್ಸಿದೀವಿ ಅಂತ ಇದೆ. ಆ ಮಿಷನ್ ಅನ್ನ ನಾವು ಈಗ ಆಲ್ರೆಡಿ ಸೀಸ್ ಮಾಡಿಸಿ ಬಂದಿದ್ದೀವಿ. ಸದ್ಯ ನೋಟಿಸ್ ಕೊಟ್ಟು ಕೇಂದ್ರದ ಮುಖ್ಯಸ್ಥರಿಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ವಿಠಲ್ ಕ್ಯಾರವಾಡ್ಗಳೆಲ್ಲ ಕೂದಲು ಕಸಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವುದಾಗಿ ಹೇಳಿಕೊಂಡಿದ್ದ ಖಾಸಗಿ ಕ್ಲಿನಿಕ್ಗಳು ನುರಿತ ತಜ್ಞರಿಂದ ಉತ್ತಮ ಸರ್ವಿಸ್ ಕೊಡ್ತೇವೆ ಅಂತ ಬೋರ್ಡ್ ಹಾಕಿಕೊಂಡಿದ್ರು. ಆದರೆ ಅವರೆಲ್ಲರ ಬಂಡವಾಳವನ್ನ ದಾವಣಗೆರೆ ಡಿಎಚ್ಒ ಬಟಾ ಬಯಲು ಮಾಡಿದ್ದಾರೆ. ಅಷ್ಟಕ್ಕೂ ಏನಿದು ಕೂದಲು ಸಸಿ ಕತೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ. ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಪರಿಶೀಲನೆ. 65 ಜನರ 15 ತಂಡ ಏಕಕಾಲದಲ್ಲಿ 15 ಕಡೆ ರೇಡ್. 65 ಮಂದಿ 15 ತಂಡ 15 ಕಡೆ ದಾಳಿ. ಅನುಮತಿ ಪಡೆಯದೆ ಕ್ಲಿನಿಕ್ ನಡೆಸುತ್ತಿದ್ದವರಿಗೆ ಶಾಕ್. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅನಧಿಕೃತವಾಗಿ ಖಾಸಗಿ ಕ್ಲಿನಿಕ್ ಹಾಗೂ ಅನುಮತಿ ಪಡೆಯದೆ ನಡೆಸ್ತಾ ಇದ್ದಂತಹ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದರು. ಡಿಎಚ್ಒ ಡಾಕ್ಟರ್ ಎಸ್ ಷಣ್ಮುಖಪ್ಪ ನೇತೃತ್ವದಲ್ಲಿ ಸುಮಾರು 65 ಜನರು 15 ತಂಡ ಏಕಕಾಲದಲ್ಲಿ 15 ಕಡೆ ದಾಳಿ ನಡೆಸಿದ್ದಾರೆ. ಖಾಸಗಿ ಕ್ಲಿನಿಕ್ಗಳು ಕೆಪಿಎಂಎ ಆಕ್ಟ್ ಪ್ರಕಾರ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕಾಗಿತ್ತು. ಅನಧಿಕೃತವಾಗಿ ನಡೆಸಲಾಗ್ತಾ ಇದೆ, ಕ್ಲಿನಿಕ್ಗಳ ಬಗ್ಗೆ ಕಡಿವಾಣ ಹಾಕಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಗಂಗಾಧರ್ ಸ್ವಾಮಿಗೆ ಮನವಿ ಮಾಡಿದ್ರು. ಡಿಸಿ ಸೂಚನೆಯಂತೆ ಸ್ಕಿನ್ ಕೇರ್ ಅಂಡ್ ಕೂದಲು ನಾಟಿ ಮಾಡೋ ಕೇಂದ್ರಕ್ಕೆ ದಾಳಿ ನಡೆಸಿದ್ದಾರೆ. ಡರ್ಮಟಾಲಜಿಸ್ಟ್ ಅಸೋಸಿಯೇಷನ್ ಏನು ಸಂಘ ಏನಿತ್ತು ಅವ್ರದ್ದೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಡಿಸಿ ಜಿಲ್ಲಾಧಿಕಾರಿಗಳು ಮತ್ತೆ ನಮಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು. ಅದಂತೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪರ್ಮಿಷನ್ ತಗೊಂಡು ಏಕಕಾಲದಲ್ಲಿ ನಾವು ದಾಳಿ ನಡೆಸಿದ್ದೀವಿ. ಸೊ ಇದರಲ್ಲಿ ಸುಮಾರು ಒಂದು 3 ಕ್ಲಿನಿಕ್ಗಳು ಈಗಾಗಲೇ 3 ತಿಂಗಳು 4 ತಿಂಗಳ ಹಿಂದ್ಗಡೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಉಳಿದಂತೆ ಎಲ್ಲ ಕೆಲವೊಂದು ಕ್ಲಿನಿಕ್ಗಳು ಕೆಪಿಎಂಇ ಲೈಸೆನ್ಸ್ ತಗೊಂಡಿದ್ದಾರೆ, ಕೆಲವು ನ್ಯೂನತೆಗಳಿದಾವೆ, ಕೆಲವು ಲೈಸೆನ್ಸ್ ತಗೊಂಡಿಲ್ಲ. ಸೊ ಅಂತ ಕ್ಲಿನಿಕ್ಗಳನ್ನು ನಾವು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಏಕಕಾಲಕ್ಕೆ 15 ಕಡೆಗಳಲ್ಲಿ ದಾಳಿ ನಡೆಸಿ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್ಗಳನ್ನ ಬಂದ್ ಮಾಡಿಸಿದ್ರು. ಕೂದಲು ಕಸಿ ಮಾಡುವ ಕ್ಲಿನಿಕ್ ಅಲ್ಲಿ ಚರ್ಮ ರೋಗ ತಜ್ಞರು ಇರಬೇಕು, ಪ್ಲಾಸ್ಟಿಕ್ ಸರ್ಜನ್ ಇರಬೇಕು, ಅಲ್ಲದೆ ಪರವಾನಗಿ ಪಡೆದಿರಬೇಕು. ಇವರು ಇದ್ಯಾವುದೂ ಇಲ್ಲದಂತೆ ನಡೆಸ್ತಾ ಇದ್ರು. ಅದಕ್ಕೆ ದಾಳಿ ನಡೆಸಿ ಮುಚ್ಚಿಸಲಾಗಿದೆ. ಈ ಕ್ಲಿನಿಕ್ ಲೈಸೆನ್ಸ್ ತಗೊಂಡಿಲ್ಲ, ಅದರಿಂದ ನಾವು ಅದನ್ನ ಏನೇ ಪ್ರೊಸೀಜರ್ ಅಪಾಯಿಂಟ್ ಮಾಡಿಸಿ ಆಗ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ನಮಗೆ ಮಾಹಿತಿ ಬಂದಿರೋದ್ರ ಪ್ರಕಾರ ನಾವು ರೈಡ್ ಮಾಡ್ತಾ ಇದೀವಿ. ಸುಮಾರು ಒಂದು 15ರಲ್ಲಿ 3 ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನ 4 ಲೈಸೆನ್ಸ್ ಇದೆ ಅಂತ ಬಂದಿದೆ. ಅದರಲ್ಲಿ ಕೆಲವು ನ್ಯೂನತೆಗಳಿದಾವೆ. ಅಲ್ಲಿ ಏನು ಲೈಸೆನ್ಸ್ ತಗೊಂಡ್ರೆ ಡೆಂಟಲ್ ಡಾಕ್ಟರ್ಸ್ ಮುಂಚೆ ಫೇಶಿಯಲ್ ಫೀಲಿಂಗ್ ಏನು ಇದು ಮಾಡ್ತಾ ಇದ್ರು. ಸೊ ಅದನ್ನ ಪರ್ಮಿಷನ್ ಇತ್ತು ಮಾಡ್ತಾ ಇದ್ವಿ ಏನಂತಂದ್ರೆ ಈಗಾಗಲೇ 2 ವರ್ಷದಿಂದ ನಾವು ನಿಲ್ಸಿದೀವಿ ಅಂತ ಇದೆ. ಆ ಮಿಷನ್ ಅನ್ನ ನಾವು ಈಗ ಆಲ್ರೆಡಿ ಸೀಸ್ ಮಾಡಿಸಿ ಬಂದಿದ್ದೀವಿ. ಸದ್ಯ ನೋಟಿಸ್ ಕೊಟ್ಟು ಕೇಂದ್ರದ ಮುಖ್ಯಸ್ಥರಿಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದು ಮಾತ್ರ ಸಾಕಷ್ಟು ಕುತೂಹಲವನ್ನು